ಏನಂತೆ ಸುಬ್ಬು? ಮಾತಾಡಿದೆ, ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಅಂದರು ಪುಷ್ಪ. ಆಮೇಲೆ ಏನೇ ಸಹಾಯ ಬೇಕಾದರೂ ಅವರು ಕೇಳಿ ಅವ್ರು ಮಾಡ್ತಾರೆ ಅಂತಲೂ ಅಂದರು. ಏನು ಸಹಾಯ ಬೇಕಿದ್ರು ಕೇಳಿ ಮಾಡ್ತಾರೆ ಅಂದ್ರ? ಏನಪ್ಪ ಬಾಯ್ಲಿ. ತಗೋ, ನಲ್ಲಿ ಹತ್ರ ಹೋಗ್ಬಿಟ್ಟು 2 ಬಿಂದಿಗೆ ನೀರು ಹಿಡ್ಕೊಂಬಂದ್ಬಿಡು. ನಾನಾ? ಅಯ್ಯೋ ನೀನೇ. ಆರ್ಯ ಸರ್ ಹೇಳಿದ್ದಾರೆ ಏನು ಕೆಲಸ ಬೇಕಾದ್ರೂ ಮಾಡಿಸ್ಕೋಬೋದು ಅಂತ. ಹಿಡ್ಕೊ. ಪುಷ್ಪ ಏನೇ? ಸುಮ್ಮನೆ ಇರು ಸುಬ್ಬ ನೀನು. ತಗೊಳಪ್ಪ 2 ಬಿಂದಿಗೆ ಹಿಡ್ಕೊಂಬಂದ್ಬಿಡು. ಲಕ್ಷ್ಮಿ, ಅಮ್ಮ ಆ ಬಾದಾಮಿ ಡಬ್ಬಿ ಕೊಡು. ಬಿಸಿನೀರು ಕಾಯಿಸಿದ್ದೀನಿ. ಬಾದಾಮಿ ನೆನೆಸಿದ್ರೆ ಸಿಪ್ಪೆ ತೆಗೆಯೋದು ಸುಲಭ. ಸರಿ ಅಮ್ಮ. ಸಾಹೇಬರು ಮನೇಲಿದ್ರೆ ಅಡುಗೆ ಮಾಡೋದ್ರಲ್ಲ, ಅದೇನು ಖುಷಿನೋ ನಿಮಗೆ. ಅಪರೂಪಕ್ಕೆ ಆರ್ಯ ಮನೇಲಿ ತಿಂಡಿಗಿದ್ದಾನೆ. ಬಾದಾಮಿ ಪಾಯಸ ಮಾಡಿ ಎಷ್ಟು ದಿವಸ ಆಗಿದೆ. ಹಾಂ, ಬೇಗ ರೆಡಿ ಮಾಡೋಣ. ಏನದು? ಹರ್ಷ ಸರ್ನ ಭೇಟಿ ಆಗಬೇಕಾಯಿತು. ಶಾಂಪಲ್ ಕ್ಯಾಲೆಂಡರ್ ಪೀಸ್ ಇದೆ. ಒಂದು ನಿಮಿಷ ಇರಿ, ಬನ್ನಿ ಸರ್. ಕ್ಯಾಲೆಂಡರ್ ಪಾರ್ಸಲ್ ಬಂದಿದೆ. ಹಾಂ ಕಳಿಸು. ಓಕೆ ಸರ್. ಸರ್ ಕ್ಯಾಲೆಂಡರ್ ಶಾಂಪಲ್ಸ್. ಹಾಂ, ಕೀಪ್ ಇಟ್ ದೇರ್. ಥ್ಯಾಂಕ್ ಯು ಸರ್. ವಾವ್, ಫ್ಯಾಂಟಾಸ್ಟಿಕ್. ಹೊಸಮಣಿ ಸಾಹೇಬ್ರೆ, ಆಮೇಲೆ ಈ ಬಾಕ್ಸ್ನ ನನ್ನ ಕಾರಲ್ಲಿ ಇಡಿಸ್ಬಿಡಿ. ಸರಿ ಸಾಹೇಬ್ರೆ. ಸೂಪರ್. ಅಮ್ಮ, ಅಮ್ಮ, ಎರಡು ಬಿಂದಿಗೆ ನೀರು ಬೇಕು. ಹಲೋ, 2 ಬಿಂದಿಗೆ ನೀರು ಬೇಕು. ಯಾರಪ್ಪ ನೀನು? ಯಾರಿಗೆ ಬೇಕು ನೀರು? ಪುಷ್ಪಾ ಮೇಡಮ್ ಮನೆಗೆ. ಪುಷ್ಪ ಮೇಡಮ್ ಮನೆಗ? ಏ ಪ್ರೇಮ, ಪುಷ್ಪ ಮೇಡಮ್ ಮನೆಗಂತೆ. ಅವ್ರನ್ನ ಕಾಯಕ್ಕೆ ಅಂತ ಇವ್ರನ್ನ ಕಳ್ಸಿದ್ರೆ ಇವ್ರನ್ನ ಕೈಲೇ ನೀರಿಡಿಸ್ತಾವಳೆ ನಮ್ಮ ಪುಷ್ಪ. ಅಯ್ಯೋ ಕರ್ಮ. ಅದೇನು ಕರ್ಮನೋ ನಿಂಗೆ. ನಮ್ಮ ಮೋಟಾರ್ದಲ್ಲಿ ಬಂದು ನಲ್ಲಿ ನೀರು ಹಿಡಿಯಂಗಾಯ್ತು. ನಮ್ಮ ಪುಷ್ಪ ನಿನ್ನ ಕೈಲಿ ಇನ್ನೂ ಏನೇನು ಕೆಲಸ ಮಾಡಿಸ್ತಾಳೋ ಏನೋ. ಸರಿ ಸರಿ, ಬಾ ಹಿಂದೆ ನಿಂತ್ಕೋ. ಏನಪ್ಪ ಗುರಾಯಿಸಿದ್ಯಾ? ಬಾ ಕ್ಯೂನಲ್ಲಿ ನಿಂತ್ಕೋ. ನಾವೆಲ್ಲ ನಿಂತಿರೋದು ಕಾಣಿಸಲ್ವಾ? ಏ ಅದೇನಕ್ಕ ಹಂಗೆ ನೋಡ್ತಾ ಇದೀಯ ಅವ್ರನ್ನ? ಕೊಡ ತುಂಬ ಎತ್ಕೋ. ಓಯ್, ಏನಂಗೆ ಮುಖ ನೋಡ್ತಿದ್ಯಾ? ಬಂದು ನೀರು ಹಿಡ್ಕೋ. ಏಯ್, ನೀರು ತುಂಬ ಸುರಿತೈತೆ, ಬೇರೆ ಬಿಂದಿಗೆ ಇಡು. ಏಯ್ ಏನೋ ಅಣ್ಣ ಏನಿಲ್ಲ, ನೀರು ತುಂಬ ಸುರಿತೈತಲ್ಲ, ಅದಕ್ಕೆ ಬೇರೆ ಬಿಂದಿಗೆ ಇಡು ಒಂದೇ. ಕಾಲೇಜಲ್ಲಿ ನಡೆಯೋ ಪರೀಕ್ಷೆ ಮತ್ತು ನನಗೂ ಆರ್ಯ ಸರ್ಗೂ ಇರೋ ಪರೀಕ್ಷೆ, ಇದೆರಡರಲ್ಲೂ ರಿಸಲ್ಟ್ ಚೆನ್ನಾಗಿ ಬರಬೇಕು. ನೀನೇ ಕಾಪಾಡಬೇಕು ದೇವ್ರೆ. ಅಮ್ಮ, ಅಪ್ಪ, ನಾನು ಹೋಗಿ ಬರ್ತೀನಿ. ತಾಯಿ ಎಲ್ಲವನ್ನ ನೆನ್ಸ್ಕೊಂಡು ಬರಿಯಮ್ಮ. ಎಲ್ಲಿ ಇಬ್ರು ಒಟ್ಟಿಗೆ ನಿಂತ್ಕೊಳ್ಳಿ. ಎಲ್ಲ ಒಳ್ಳೇದಾಗ್ಲಮ್ಮ. ಎಲ್ಲ ಒಳ್ಳೇದೇ ಆಗುತ್ತೆ. ಚೆನ್ನಾಗಿ ಬರಿ ಮಗ. ಬರ್ತೀನಪ್ಪ. ಆಲ್ ದ ಬೆಸ್ಟ್ ಬಂಗಾರ. ಥ್ಯಾಂಕ್ ಯು. ಬಾಪ ಬಾ, ಇದ್ರಲ್ಲೂ ಹೋಗಿ 2 ಬಿಂದಿಗೆ ತಂದ್ಬಿಡಪ್ಪ.
ಅಯ್ಯ ಅದ್ಯಾಕೆ ಹಂಗೆ ನೋಡ್ತಿದ್ಯಾ? ಆರ್ಯ ಸರು ಎಲ್ಲ ಕೆಲಸನೂ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹೋಗಿ ಇದೊಂದು ತಂದ್ಬಿಡು. ಜಿಮ್ಗೂ ಪಂಬ್ಗೂ ಹೋಗ್ಬಿಟ್ಟು ಹಿಂಗೆ ಎತ್ತುತ್ತಿರಲ್ಲ, ಅದ್ರ ಬದಲು ಇದರಲ್ಲಿ ನೀರು ಎತ್ಕೊಂಬರ್ಬೋದಲ್ವಾ? ಹೋಗು ತಂದ್ಬಿಡು 2 ಬಿನ್ಗೆ. ಏನಪ್ಪ ಉದ್ದಕ್ಕಿರೋನೆ ಬೈಲಿ ತಗೋ, ಒಂಚೂರು ಧೂಳು ಹೊಡೆದ್ಬಿಡು. ನಾನು ಹೊಡೆಯೋಣ ಅಂದರೆ ಆಳ ಸೊಂಟ ನೋವು, ನಿನ್ಗಾದ್ರೆ ಆರಾಮಾಗಿ ಎಟ್ಕುತ್ತೆ. ಸುಮ್ಮನೆ ನಿಂತ್ಕೊಂಡು ಕಾಲ ಕಳಿಬೇಕಂದ್ರೆ ನಿನಗೂ ಕಷ್ಟ ಅಲ್ವಾ? ಅದಕ್ಕೆ ಹೊಡೆದ್ಬಿಡು ಧೂಳನ್ನ. ಬಾಮ ಇಲ್ಲಿ. ಏನು ಹರ್ಷ? ಬಾ ಇಲ್ಲಿ ತೋರಿಸ್ತೀನಿ. ಅಮ್ಮ, ನಾನು ಯುಗಾದಿ ಕ್ಯಾಲೆಂಡರ್ ಬಗ್ಗೆ ಹೇಳಿದ್ನಲ್ಲ, ಇದೇನಾ? ಹೇಗಿದೆ? ತುಂಬ ಚೆನ್ನಾಗಿದೆ ಅಲ್ವಾ ಅಮ್ಮ? ಫಸ್ಟ್ ಟೈಮ್ ನಮ್ಮ ಕಂಪನಿ ಕಡೆಯಿಂದ ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಕ್ಯಾಲೆಂಡರ್ ರೆಡಿ ಮಾಡಿದ್ದೀವಿ. ಇದು ಸಕ್ಸಸ್ ಆಗೋದಂತೂ ಗ್ಯಾರಂಟಿ ಅಮ್ಮ. ನಮ್ಮ ಸಂಪ್ರದಾಯಗಳನ್ನ ಜನರಿಗೆ ತಿಳಿಸೋದು ನಮ್ಮ ಕರ್ತವ್ಯ. ಈ ವಿಷಯದಲ್ಲಿ ನಮ್ಮ ಕಂಪ್ನಿನೇ ಮೊದಲು ಶುರು ಮಾಡಿರೋದು ನನಗೆ ತುಂಬ ಸಂತೋಷ. ಆಲ್ ಕ್ರೆಡಿಟ್ ಗೋಸ್ ಟು ಮಿಸ್ ಅನು ಸಿರಿಮನೆ. ಗುಡ್ ಮಾರ್ನಿಂಗ್ ದಾದಾ. ಗುಡ್ ಮಾರ್ನಿಂಗ್ ದಾದಾ, ಈ ಕ್ಯಾಲೆಂಡರ್ ನೋಡಿ. ಏನು ಅನು ಬಗ್ಗೆ ಮಾತು? ಹಾ ದಾದಾ, ಈ ಕ್ಯಾಲೆಂಡರ್ ನೋಡಿ. ವಾಟ್ ಅ ಬ್ರಿಲಿಯಂಟ್ ಐಡಿಯಾ ನೋಡಿ. ಕಂಟೆಂಟ್ ಆಗ್ಬೋದು, ಕ್ವಾಲಿಟಿ ಆಗ್ಬೋದು, ನೋ ಕಾಂಪ್ರಮೈಸ್ ಅಟ್ ಆಲ್. ಆ್ಯಂಡ್ ದಿಸ್ ಇಸ್ ಗೋನ್ ಟು ಆ್ಯಡ್ ಗ್ರೇಟ್ ವ್ಯಾಲ್ಯೂ ಟು ಅವರ್ ಕಂಪನಿ. ನನಗೂ ಈ ಕ್ಯಾಲೆಂಡ್ರು ತುಂಬ ಇಷ್ಟ ಆಯಿತು ಆರ್ಯ. ಅನು ಆಫೀಸಲ್ಲಿ ಏನೆಲ್ಲ ಬದಲಾವಣೆ ತರ್ತಾ ಇದ್ದಾಳೆ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಯೋಚನೆ ಮಾಡೋಕ್ಕಾಗುತ್ತಾ? ಖುಷಿಯಾಗುತ್ತೆ. ಆದರೆ ನೀನು ಅವಳನ್ನ ಇನ್ನೂ ಮೀಟ್ ಮಾಡಿಸೇ ಇಲ್ಲ. ಕ್ಷಮಿಸಿ ಅಮ್ಮ, ಆದಷ್ಟು ಬೇಗ ಭೇಟಿ ಮಾಡಿಸ್ತೀನಿ. ಈ ಕ್ಯಾಲೆಂಡರ್ ವಿಷಯ ಮಾತ್ರ ಅಲ್ಲ, ₹8 ರೀಚಾರ್ಜ್ ಪರಿಕಲ್ಪನೆ ಕೂಡ ಅನುದೇನೆ. ಅಷ್ಟೇ ಅಲ್ಲ, ರಾಜನಂದಿನಿ ಸೀರೆಗೆ ಮೆರುಗು ತಂದು ಕೊಟ್ಟಿದ್ದು ಅನುನೇ.